ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, HLO ಆ್ಯಪ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡಬೇಕು, ಯಾವ ರೀತಿ ಮನೆ ಪಟ್ಟಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಸಿಂಕ್ ಮಾಡಬೇಕು, ಮತ್ತು ಸಿಂಕ್ ಮಾಡಿದ ಎಲ್ಲ ಮಾಹಿತಿಯನ್ನು ಯಾವ ರೀತಿ ನೋಡ್ಕೋಬೇಕು, ಸಿಂಕ್ ಮಾಡಿದ ಮಾಹಿತಿಯನ್ನು ಸಹ ಯಾವ ರೀತಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಮತ್ತು ಒಂದು ಮನೆ ಮಾಡಿದ ಮೇಲೆ ನೆಕ್ಸ್ಟ್ ಮನೆ ಬೀಗ ಹಾಕಿದರೆ ಆ ಮನೆನ ಯಾವ ರೀತಿ ಮಾಡಬೇಕಂತಲೂ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಈಗ HLO ಆ್ಯಪ್ ಓಪನ್ ಮಾಡೋಣ. ನೋಡಿ ಸ್ನೇಹಿತರೆ, HLO ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪಿನ್ ಕೇಳುತ್ತೆ. ನಿಮ್ಮ ಪಿನ್ನನ್ನು ಹಾಕಿ ಎಂಟ್ರಿ ಮಾಡಿ ಸ್ನೇಹಿತರೆ. ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಹಾಕಿರ್ತೀರಿ, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆನೂ ಹಾಕ್ತೀರಿ. ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಜನಗಣತಿ ಮನೆಗಳ ಸಂಖ್ಯೆ ಈಕ್ವಲ್ ಇರಬೇಕು, ಅಥವಾ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆಗಿಂತ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಹೆಚ್ಚಾಗಿರಬೇಕು. ಹಂಗಿದ್ರೆ ಅಷ್ಟೇ ಇದು ಮನೆಪಟ್ಟಿ ಕಾರ್ಯಾಚರಣೆ ಆಪ್ಷನ್ ತೆಗೆದುಕೊಳ್ಳುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಲ್ಲ ಸ್ನೇಹಿತರೆ. ಮೊದಲಿಗೆ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಹಾಕಿ, ಅದರ ಮೇಲೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಅಷ್ಟೇ ಹಾಕಿ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಹಾಕಿ ಸ್ನೇಹಿತರೆ. ಆವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಅಲ್ಲ ಆಪ್ಷನ್ ಓಪನ್ ಆದಮೇಲೆ ನಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಮಾಡಬೇಕಾಗದಂಥ ಕೆಲಸ ಏನಂದರೆ ಹೊಸ ಮನೆ ಪಟ್ಟಿ ನಮೂದು ಅಂತ ಈ ಒಂದು ಪೇಜನ್ನು ಓಪನ್ ಮಾಡಬೇಕು ನಾವು. ಯಾಕಂದರೆ ನಮ್ಮದು ಏನಾಗಿದೆ ಅಂತ ಮೊದಲಿಗೆ ಈ ಆಪ್ಷನ್ಸ್ ಎಲ್ಲ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಸ್ನೇಹಿತರೆ. ಹೊಸ ಮನೆ ಪಟ್ಟಿ ನಮೂದು ಅಂದರೆ ಇಲ್ಲಿ ನಾವು ಹೊಸದಾಗಿ ಪ್ರಾರಂಭ ಮಾಡೋದು. ಮಾಹಿತಿಗಳ ತಿದ್ದುಪಡಿ, ಏನಾದರೂ ನೀವು ಮಾಡಿರೋದನ್ನು ತಿದ್ದುಪಡಿ ಮಾಡಬೇಕಂದ್ರೆ, ಸಿಂಕ್ ಮಾಡಿರೋ ಮಾಹಿತಿಯನ್ನು ಆಲ್ರೆಡಿ ತಿದ್ದುಪಡಿ ಮಾಡಬೇಕಂದ್ರೆ ಇದು ಸಾರಾಂಶ ವೀಕ್ಷಿಸಿ ಅಂತ ನೀವು ಎಷ್ಟು ಮನೆ ಮಾಡಿದ್ರೋ ಅಷ್ಟನ್ನು ಇಲ್ಲಿ ವೀಕ್ಷಣೆ ಮಾಡಬಹುದು. ಮತ್ತು ಪ್ರತಿ ಸಾರಿ ನೀವು ಮನೆ ಮಾಡಿದ್ದ ಒಂದೊಂದು ಮನೆಗೆ ಸಿಂಕ್ ಮಾಡಬಾರ್ದು. ಎಲ್ಲ ಒಂದು 10, 15, 20 ಮನೆ ಆದಮೇಲೆ ಇಲ್ಲಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಆಪ್ಷನ್ ಎಲ್ಲಿ ಬರುತ್ತಪ್ಪ ಅಂದರೆ, ಕಂಪ್ಲೀಟ್ ನೀವು ಎಲ್ಲ ನಿಮ್ಮ ಸೆನ್ಸಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿವರೆಗೂ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಹೊಸ ಮನೆ ಪಟ್ಟಿ ನಮೂದು ಏನೇನು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಹೊಸ ಮನೆ ಪಟ್ಟು ಅದರಲ್ಲಿ ಓಪನ್ ಮಾಡಿದ ತಕ್ಷಣ ನನಗೆ ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಸಾಲಿನ ಸಂಖ್ಯೆ ತಾನೇ ಜನ್ರೇಟ್ ಆಗುತ್ತೆ. ಕಟ್ಟಡ ಸಂಖ್ಯೆಯನ್ನು ನಮೂದಿಸಿ ಅಥವಾ ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಆ ಕಟ್ಟಡಕ್ಕೆ ಏನು ಕೊಟ್ಟಿದ್ರೋ CN01 ಏನು ಕೊಟ್ಟಿದ್ರೋ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿದ ತಕ್ಷಣ ಜನಗಣತಿ ಮನೆ ಸಂಖ್ಯೆ ಇಲ್ಲಿ ತಾನೇ ಜನ್ರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 0001 ಆ ರೀತಿ ಇಲ್ಲಿ ಜನ್ರೇಟ್ ಆಗುತ್ತೆ. ಇಲ್ಲಿ ಜನ್ರೇಟ್ ಆದ ತಕ್ಷಣ ಇಲ್ಲಿ ಹೊಸದು ಅನ್ನೋ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಹೊಸದು ಆಪ್ಷನ್ ಓಪನ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಗೊತ್ತಿರೋದು ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಪ್ರಶ್ನೆಗಳು ಓಪನ್ ಆಗ್ತವೆ. ಪ್ರಶ್ನೆಗಳು ಓಪನ್ ಆದಮೇಲೆ ನಿಮಗೆ ಅದೇನಾಗುತ್ತೆ, ಆ ಒಂದು ಪ್ರಶ್ನೆಗಳು ಓಪನ್ ಆಗಿ ಅದನ್ನು ನೀವು ಸೆನ್ಸಸ್ ಮಾಡ್ತಾ ಹೋಗಬೇಕಾಗತ್ತೆ. ಇಷ್ಟು ಏನೋ ನೀವು ಆ ಒಂದು ಆಪ್ಷನ್ ಬಂದಿದ್ದ ತಕ್ಷಣ ಇಲ್ಲಿ ಇನ್ನೂ ಒಂದು ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಹೋಗ್ತೀರಿ ಸ್ನೇಹಿತರೆ. ಒಂದು ಮನೆಗೆ ಹೋದ ತಕ್ಷಣ 01 ಅಂತ ಕೊಟ್ಟಿದ್ರೆ ಅಲ್ಲಿ 3 ಒಂದು ಜನಗಣತಿ ಮನೆಗಳಿದ್ದಾವೆ. ಸೊ ಅಲ್ಲಿ ಏನು ಮಾಡಬೇಕು ನಾವು ಅಂದರೆ, ಒಂದೇ ಡೋರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮನೆ ಡೋರಲ್ಲಿ 2 ಕುಟುಂಬಗಳಿದ್ದಾವೆ. ಉದಾಹರಣೆಗೆ 2 ಅಂತ ಅಂದ್ಕೊಳ್ಳೋಣ. ಒಂದು ಜನಗಣತಿ ಮನೆಯಲ್ಲಿ 2 ಇದೆ. ಇಲ್ಲಿ 1 ಅಂತ ಹಾಕ್ತೀನಿ. ಕಟ್ಟಡ ಸಂಖ್ಯೆಯನ್ನು ನಮೂದಿಸಿದ್ದೀನಿ, ಇಲ್ಲಿ 1 ಹಾಕ್ತೀನಿ. ಮತ್ತೇನು ಮಾಡಿದ್ರೆ ಆ ಮನೆಯಲ್ಲಿ 2 ಜನಗಣತಿ ಮನೆ ಇದೆ ಸ್ನೇಹಿತರೆ. ಸೊ ಅವಾಗ ಏನು ಮಾಡಬೇಕು ನಾವು, ಇಲ್ಲಿ 1 ಅಂತ ಹಾಕಿ ಒಂದು ಜನಗಣತಿ ಮನೆಯನ್ನು ಕಂಪ್ಲೀಟ್ ಮಾಡಿ ಮತ್ತೆ ಪುನರಾವರ್ತಿಸಿ ತಗೋಬೇಕು. ಪುನರಾವರ್ತಿಸಿ ತಗೊಂಡು ಮತ್ತೆ ಏನು ಮಾಡಬೇಕು ನಾವು, ಇಲ್ಲಿ ಮತ್ತೆ ಅದೇ ಜನಗಣತಿ ಮನೆ ಕಟ್ಟಡ ಸಂಖ್ಯೆ ಹಾಕಿ ಮತ್ತೆ ಮಾಡಬೇಕು ಸ್ನೇಹಿತರೆ. ಇದು ಕ್ಲಿಯರ್ ಅನ್ಕೊತೀನಿ ಸ್ನೇಹಿತರೆ. ನೋಡಿ, ಕಟ್ಟಡ ಸಂಖ್ಯೆ 1 ಹಾಕ್ತೀನಿ. ಆ ಮನೆಯಲ್ಲಿ 2 ಜನಗಣತಿ ಮನೆಗಳಿದ್ದರೆ ಮತ್ತೆ ಏನು ಮಾಡ್ತೀನಿ, ಅದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಏನು ಮಾಡ್ತೀನಿ, ಮತ್ತೆ ಅದೇ ಕಟ್ಟಡ ಸಂಖ್ಯೆ ಹಾಕಿ ಮತ್ತೆ ಪುನರಾವರ್ತಿಸಿ ಕೊಟ್ಟು ಜನಗಣತಿ ಮನೆ ಸಂಖ್ಯೆ ಅದೇ ಕ್ರಿಯೇಟ್ ಆಗುತ್ತೆ. ಆ ರೀತಿ ಒಂದೇ ಡೋರಲ್ಲಿದ್ದಾಗ ಈ ಪುನರಾವರ್ತಿಸಿ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಒಂದು ವೇಳೆ ಒಂದೇ ಕಟ್ಟಡ ಡೋರ್ ಬೇರೆ ಬೇರೆ, ಆ ಕಡೆ ಒಂದು ಡೋರ್ ಇದೆ, ಈ ಕಡೆ ಒಂದು ಡೋರ್ ಇದೆ, ಮತ್ತು ಕಟ್ಟಡ ಒಂದೇ ಇದೆ, ಆವಾಗ ಏನು ಮಾಡ್ತೀವಿ, ಕಟ್ಟಡ ಸಂಖ್ಯೆ ಸೇಮ್ ಹಾಕ್ತೀವಿ, ಜನಗಣತಿ ಮನೆ ಸಂಖ್ಯೆ ತಾನು ಜನ್ರೇಟ್ ಆಗುತ್ತೆ. ಇಲ್ಲಿ ಹೊಸದು ಅನ್ನೋ ಆಪ್ಷನ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಕ್ಲಿಯರ್ ಇರಬೇಕಾಗತ್ತೆ ಸ್ನೇಹಿತರೆ. ಮತ್ತು ನಾನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಒಂದೇ ಕಟ್ಟಡ ಡೋರುಗಳು ಬೇರೆ, ಡೋರ್ ಸೇಮ್ ಇದ್ದರೆ ಇಲ್ಲಿ ಪುನರಾವರ್ತನೆ ಹಾಕ್ಕೊಳ್ಳಿ. ಡೋರುಗಳ ಅಕ್ಕಪಕ್ಕ ಇದ್ದರೆ ಕಟ್ಟಡ ಸಂಖ್ಯೆಯನ್ನು ಸೇಮ್ ಹಾಕ್ಕೊಳ್ಳಿ, ಮತ್ತು ಜನಗಣತಿ ಮನೆ ಸಂಖ್ಯೆ ಕ್ರಿಯೇಟ್ ಆಗುತ್ತೆ. ಹೊಸದು ಅನ್ನೋ ಆಪ್ಷನನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ.
ನೆಕ್ಸ್ಟ್ ಈ ರೀತಿ ನಿಮಗೆ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಮತ್ತು ಸ್ನೇಹಿತರೆ ಒಂದು ಕಟ್ಟಡ ಆಯಿತು, ಒಂದು ಕಟ್ಟಡ ಆದಮೇಲೆ ಪಕ್ಕದ ಕಟ್ಟಡ ಬೀಗ ಹಾಕಿದ್ದಾರೆ ಸ್ನೇಹಿತರೆ. ಸೊ ಬೀಗ ಹಾಕಿದ್ದ ಆಪ್ಷನ್ನ ನಾವು ಏನು ಮಾಡಬೇಕು, ಬಿಡಬಾರ್ದು ಸ್ನೇಹಿತರೆ. ಬಿಟ್ಟರೆ ಏನಾಗುತ್ತೆ ಮತ್ತೆ ಜನಗಣತಿ ಮನೆ ಸಂಖ್ಯೆ ಬೇರೆ ಆಗಿಬಿಡ್ತದೆ. ಸೊ ನಾವೇನು ಮಾಡಬೇಕು, ಒಂದನೇ ಕಟ್ಟಡ ಆಯಿತು, ಎರಡನೇ ಕಟ್ಟಡ ಸಂಖ್ಯೆಗೆ ಹೋಗ್ತೀವಿ, CN02 ಎರಡನೇ ಕಟ್ಟಡ ಸಂಖ್ಯೆಗೆ ಹೋಗ್ತೀವಿ. ಅಲ್ಲಿ ಅವರು ಬೀಗ ಹಾಕಿದ್ದಾರೆ. ಬೀಗ ಹಾಕಿದ್ದಾಗ ಏನು ಮಾಡಬೇಕು, ನಾವು ಮತ್ತೆ ಏನು ಮಾಡಬೇಕು, ಹೊಸ ಮನೆ ಪಟ್ಟಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು, ಕಟ್ಟಡ ಸಂಖ್ಯೆ 02 ಅಂತ ಹಾಕಲೇಬೇಕು. ಹಾಕಿದ ಮೇಲೆ ಏನು ಮಾಡಬೇಕು, ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಕ್ರಿಯೇಟ್ ಆಗುತ್ತೆ. ಹೊಸದು ಅನ್ನೋ ಆಪ್ಷನ್ ಕೊಡಿ. ಆಪ್ಷನ್ ಕೊಟ್ಟಾಗ ಕ್ವಶನ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಮನೆ ಬೀಗ ಹಾಕಿದೆ ಅಂತ ಹಾಕಿ ಸ್ನೇಹಿತರೆ. ಇಲ್ಲ ಅಂದರೆ ನೀವು ಅದನ್ನು ಬಿಟ್ಟು ಮೂರನೇ ಮನೆ ಸಂಖ್ಯೆಗೆ ಹೋದರೆ ಏನಾಗುತ್ತೆ, ಈ ಜನಗಣತಿ ಮನೆ ಸಂಖ್ಯೆ ಆ ಒಂದು ಮೂರನೇದಕ್ಕೆ ಜನರೇಟ್ ಆಗಿಬಿಡ್ತದೆ. ಆದ್ದರಿಂದ ನೀವೇನು ಮಾಡಬೇಕು, ಅದಕ್ಕೆ ಬೀಗ ಹಾಕಿದೆ ಅಂತ ಹಾಕಿ ಮುಂದೆ ಮತ್ತೆ ಮೂರನೇದಕ್ಕೆ ಹೋಗಿ. ಯಾಕಂದರೆ ನೆಕ್ಸ್ಟ್ ಮೂರನೇದಕ್ಕೆ ಹೋದಾಗ ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಅವ್ರು ಬೀಗ ತೆರೆದಿರ್ತಾರಲ್ಲ, ಆವಾಗ ನಿಮ್ಮ ಒಂದು ಸಮೀಕ್ಷೆಯನ್ನು ನೀವು ಪೂರ್ಣಗೊಳಿಸ್ಕೋಬೋದು ಸ್ನೇಹಿತರೆ. ಇದು ಎಕ್ಸಾಕ್ಟ್ ಅಕ್ಯುರೇಟ್ ಮಾಹಿತಿ ಸ್ನೇಹಿತರೆ. ಆದ್ದರಿಂದ ಈ ರೀತಿ ನೀವು ಮನೆ ಪಟ್ಟಿ ಬೀಗ ಹಾಕಿದ ಮನೆಯನ್ನು ಈ ರೀತಿ ನೀವು ಸಂಪೂರ್ಣ ಮಾಡ್ಕೊಳ್ಳಿ ಸ್ನೇಹಿತರೆ. ಬೀಗ ಹಾಕಿರೋ ಮನೆ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಮಾಹಿತಿಗಳ ತಿದ್ದುಪಡಿ ಅಂತಿದೆಯಲ್ಲ ಸ್ನೇಹಿತರೆ, ಅಲ್ಲಿ ನಿಮ್ಮ ಒಂದು ತಿದ್ದುಪಡಿಗೆ ಅವಕಾಶ ಇರುತ್ತೆ, ಅಲ್ಲಿ ತಿದ್ದುಪಡಿ ಮಾಡಿಕೋಬಹುದು. ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅಂತಿದೆ ನೋಡಿ ಸ್ನೇಹಿತರೆ. ಈ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿಯಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡಬೇಕು, ನಾವು ತಿದ್ದುಪಡಿ ಮಾಡಬೇಕಂದ್ರೆ ಇಲ್ಲಿ ಪೆನ್ನಿನ ಪಿಕ್ಚರ್ ಇದೆ ನೋಡಿ ಸ್ನೇಹಿತರೆ. ಈ ಪೆನ್ನಿನ ಪಿಕ್ಚರ್ ಮೇಲೆ ಬಂದು ನಾವು ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಇದಕ್ಕೂ ಮೊದಲು ಪೆನ್ನಿನ ಪಿಕ್ಚರ್ ಕ್ಲಿಕ್ ಮಾಡೋಕ್ಕೆ ಮೊದಲು ಈಗ ಮಾಹಿತಿಯನ್ನು ತಿದ್ದುಪಡಿ ಮಾಡೋರು ಯಾರು ಅಂತ ಕೇಳುತ್ತೆ. ನೀವು ಮೇಲ್ವಿಚಾರಕರ ಅಥವಾ ನೀವು ಗಣತಿದಾರರ ಅಥವಾ ಸ್ವತಃ ಅಂತ ಕೇಳುತ್ತೆ. ಸ್ವತಃ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಸ್ವತಃ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೆನ್ನಿನ ಪಿಕ್ಚರ್ ಬರುತ್ತೆ. ಈ ಪೆನ್ನಿನ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಏನಾಗುತ್ತೆ, ನೀವು ಮತ್ತೆ ತಿದ್ದುಪಡಿ ಮಾಡ್ಕೋಬಹುದು ಸ್ನೇಹಿತರೆ. ಈ ರೀತಿ ನೀವು ತಿದ್ದುಪಡಿ ಮಾಡಬಹುದು. ಮತ್ತು ಯಾವುದಾದ್ರೂ ನೀವು ಅಪೂರ್ಣ ಮನೆ ಪಟ್ಟಿ ಮಾಡಿದ್ದರೆ ಅದು ಎಲ್ಲಿರುತ್ತೆ ಅಂದರೆ ಇಲ್ಲಿ ಮಾಹಿತಿಗಳ ತಿದ್ದುಪಡಿಯಲ್ಲಿರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಅರ್ಧ ಮಾಡಿ ಅರ್ಧಕ್ಕೆ ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿರ್ತೀರಿ. ಆವಾಗ ಏನು ಮಾಡಬೇಕು, ಆ ಮಾಹಿತಿಯನ್ನು ತಿದ್ದುಪಡಿ ಅಲ್ಲಿವರೆಗೂ ಮಾಡ್ಕೋಬೇಡಿ ಸ್ನೇಹಿತರೆ. ಬೀಗ ಹಾಕಿದ್ರೂ ಸಹ ಬೀಗ ಹಾಕಿದ್ದನ್ನು ಎಲ್ಲಿ ಮಾಡ್ತದೆ, ಅದು ಮಾಹಿತಿಗಳ ತಿದ್ದುಪಡಿ ಅಂತ ಇಲ್ಲಿರುತ್ತೆ ನೋಡಿ. ನೀವು ಒಂದು ವೇಳೆ ಬೀಗ ಹಾಕಿದ್ದಂತ ಹೇಳಿದ್ನಲ್ಲ ನಾನು ಮನೆ, ಆ ಮಾಹಿತಿ ಎಲ್ಲಿ ತಿದ್ದುಪಡಿ ಮಾಡ್ಬೋದು ಅಂದರೆ ಇಲ್ಲಿ ಈ ಮಾಹಿತಿಗಳ ತಿದ್ದುಪಡಿ ಅಂತಿದೆಯಲ್ವಾ, ಈ ತಿದ್ದುಪಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಈ ಮಾಹಿತಿಗಳಲ್ಲಿ ತಿದ್ದುಪಡಿ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಕೆಳಗೆ ಮತ್ತೆ ಸಾರಾಂಶ ವೀಕ್ಷಿಸಿ ಅಂತಿದೆಯಲ್ಲ ಸ್ನೇಹಿತರೆ, ಈ ಸಾರಾಂಶ ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ನಿಮಗೆ ನೀವೆಷ್ಟು ಮನೆ ಮಾಡಿದ್ರೋ ಅಷ್ಟು ಮನೆ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ನಿಮಗೆ ಸಾರಾಂಶ ವೀಕ್ಷಿಸಿ ಅನ್ನೋ ಆಪ್ಷನ್ ಇದೆಯಲ್ಲ, ಈ ರೀತಿ ನೋಡಿ ಪ್ರತಿಯೊಂದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಯಾವುದು ಹೆಂಗೆ ಅಂತ ನೀವು ಪ್ರತಿಯೊಂದು ನೋಡ್ಕೋಬೋದು ಸ್ನೇಹಿತರೆ. ಸಾರಾಂಶ ವೀಕ್ಷಿಸಿಯಲ್ಲಿ ಈ ರೀತಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಓಪನ್ ಆಗುತ್ತೆ. ಈಗ ಸಿಂಕ್ ಮಾಡುವುದು ಹೇಗೆ ಅಂತ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಆಪ್ಷನ್ನನ್ನು ನೀವೇನು ಮಾಡಬೇಕು, ಇಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿ ಸಿಂಕ್ ಅನ್ನೋ ಆಪ್ಷನ್ ಇದೆಯಲ್ಲ, ಈ ಸಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೇನಾಗುತ್ತೆ, ಒಂದು ಛೋಟ ಬಾಕ್ಸ್ ಬರುತ್ತೆ. ಆ ಛೋಟ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಒಂದು ಸೈನ್ ಥರ ಕೇಳುತ್ತೆ. ಆ ಸೈನನ್ನು ಓಕೆ ಮಾಡಿದ್ರೆ ನೀವೇನು ಮಾಡಬೇಕು, ನಿಮ್ಮ ಮಾಹಿತಿ ಎಲ್ಲ ಸಿಂಕ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತೆ ಏನಾಗುತ್ತಪ್ಪ ಅಂದರೆ ನೀವೇನಾದರೂ ಬೀಗ ಹಾಕಿರೋ ಮನೆ ಅಪೂರ್ಣ ಮಾಡಿ ಇಟ್ಟಿರ್ತೀರಲ್ಲ, ಆ ಎರಡನೇ ಮನೆ ಆ ರೀತಿ ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತಿದೆಯಲ್ಲ, ಇಲ್ಲಿ ನೀವು ತಿದ್ದುಪಡಿ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದು ನಿಮ್ಮ ಒಂದು ಮನೆ ಪಟ್ಟಿ ಕಾರ್ಯಾಚರಣೆ ಮಾಡ್ಬೋದು, ಮಾಹಿತಿಗಳನ್ನು ತಿದ್ದುಪಡಿ ಮಾಡ್ಕೋಬೋದು, ಸಿಂಕ್ ಮಾಡ್ಕೋಬೋದು, ಸಾರಾಂಶವನ್ನು ವೀಕ್ಷಣೆ ಮಾಡ್ಕೋಬೋದು. ಮತ್ತು ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯನ್ನು ಸಹ ನೀವು ಸ್ವತಃ ತಿದ್ದುಪಡಿ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.